ಗಾಯ್ಸ್, ಈ ವ್ಲಾಗ್ ಬಂದು 3 ದಿವಸದ್ದು ಸೇರಿ ಮಿಕ್ಸಾಗಿ ಒಂದ್ರಾಗ ಬಿಡ್ತೀನಿ. ಯಾಕಂದರೆ ಒಂದು ದಿವಸ ನೆಟ್ಟು ಇಲ್ಲ ಅಂದ್ಬಿಟ್ಟು ಅದು ಅಪ್ಲೋಡ್ ಆಗಿ ಲೇಟ್ ಆಯಿತು. ತಿರ್ಗಿ ಮಾರನೇ ದಿವಸ ಅವತ್ತು ಮಧ್ಯರಾತ್ರಿಗೆ ಅಪ್ಲೋಡ್ ಮಾಡೋದು ಅಂತ ಬಿಟ್ಟೆ. ತಿರ್ಗಿ ನೆನ್ನೆ ಅಪ್ಲೋಡ್ ಮಾಡಿದ್ರೆ ಅದು ಇನ್ನೂ ಆಗಿಲ್ಲ, ಅದು ಇವತ್ತು ಅಪ್ಲೋಡ್ ಆಗ್ಬೋದು. ಅದಕ್ಕೆ ಅವೆಲ್ಲ ಸೇರಿ ಗೈಸ್ ಈ ವ್ಲಾಗ್ ಬಂದು ಹಂಗೆ ಇರುತ್ತೆ, ಎಲ್ಲ ಮಿಕ್ಸಪ್ ಆಗಿ ಬರುತ್ತೆ. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಗಾಯ್ಸ್. ಬನ್ನಿ, ಇವತ್ತಿನ ವ್ಲಾಗ್ ಚಿಂಟು ಮಕ್ಕಳಿಗೆ ಕರ್ಕೊಂಡು ಬಂದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಮುಗಿಸ್ಕೊಂಡು ಸಂಡೇ, ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಮ್ಮ RSSಯಿಂದ ಒಂದು 2-3 ಶಾಖೆ ಸೇರಿ ಒಂದೇ ಕಡೆ ಇದು ಮಾಡ್ತಾರೆ. ಇವಾಗ ಅಲ್ಲಿ ಹೋಗ್ಬೇಕು. ಯಾವುದೋ ನಮ್ಮ ಇನ್ನೊಂದು ನಾಯಿ ಬೇರೆ ಬಗ್ಳ್ತೈತೆ, ವಾಯ್ಸ್ ಕೇಳಿಸಲ್ಲ ಅನಿಸುತ್ತೆ. ಅದಕ್ಕೆ ಬರೀ ಸೈಡ್ ಹೋಗೋಣ. ಸ್ವಲ್ಪ ಜೋಶ್ ಕಮ್ಮಿ ಆಗ್ಬಿಟ್ಟೈತಿ ಇವತ್ತು. ಎದ್ದಿದ ತಕ್ಷಣ ನಮ್ಮ ಮಗನಿನ ರೂಮಗ ಅವನು ಬೇರೆ ಇವತ್ತು ಕೆಳಗಡೆ ಮಲ್ಕೊಂಡವನೆ. ಅದಕ್ಕೆ ಎದ್ದೆ, ನನ್ನ ಮಗ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕೆಳಗಡೆ ಮಲ್ಕೋನಲ್ಲ ಅಂದ್ಕೊಂಡು ಒಂಚೂರು ಅಲ್ಲೇ ಫೀಲ್ ಆಯ್ತವ. ಸತ್ತೆ ಇದಕ್ಕೆ ಅಂದ್ಕೊಂಡು ಬರ್ತಾಯಿದ್ದೀನಿ. ಬನ್ನಿ, ಇವಾಗ ನಮ್ಮ ಚಿಂತನ್ ಫಸ್ಟ್ ಪಟ್ನ ಅಂತ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಇವಾಗ ಹೋಗೋಣ. ಸೈಕ್ಲಿಂಗೆ ಜಾಸ್ತಿ ಆಗ್ಬಿಡುತ್ತೆ. ಅಂದರೆ ಇಲ್ಲಿಂದ ಅಲ್ಲಿಗೆ ಒಂದು 5 ಕಿಲೋಮೀಟ್ರ್ ಬತ್ತಾ, ಒಂದು 10 ಕಿಲೋಮೀಟ್ರ್ ತಪ್ಪು, ಪರವಾಗಿಲ್ಲ. ಜೈ ಜೈ ಶ್ರೀರಾಮ್ ಥರ ಹೊಡಿತಾರೆ. ಅದಕ್ಕೆ ಆ ಥರ ಗ್ಲಾಸ್ ಎಲ್ಲ ಮೇಲೆ ಇಕ್ಕಿ ಆಟ ಆಡ್ಬಾರ್ದು. ಏನು ಮಾಡ್ತಿದ್ಯಾ? ಗಾಯ್ಸ್, ಬನ್ನಿ, ಇವಾಗೆಲ್ಲ ಶಾಖೆ ಎಲ್ಲ ಮುಗಿಸ್ಕೊಂಬಂದೆ. ನಾನು ನಮ್ಮ ಮಗ ಕ್ರಿಕೆಟ್ ಆಡ್ತಾಯಿದ್ದೀರಿ. ನಮ್ಮ ಮಗ ಬ್ಯಾಟಿಂಗ್ ಏನರಲ್ಲಿ ಆಡ್ತಾ ಇರ್ಬೋದು, ಏನ್ದಾಗ ಆಡ್ತಾವನೆ ನೋಡ್ರಿ. ಯಾಕ ಹಾಕ್ದೆ ನೋಡು. ಏನ್ದಾಗ ಹೊಡಿತಾವ ನೋಡ್ರಿ. ಅವನು ಬ್ಯಾಟ್ ಎತ್ಕೊಂಬಾರ ಅಂದ್ರೆ ಕೆಳಗಡೆ ಹೋಗಿ ಬ್ಯಾಟ್ ಎತ್ಕೊಂಬರಕ್ಕೆ ತಿಕ್ಕೊಂಬಾರ ಅವನು. ಇದಾಗ ಇದು ಹಾಡು ಇಲ್ಲೂ ಕೂಡಪ್ಪ ನನ್ನ ಕೈ ಹೊಡಿದ್ಯಾ? ಗೈಸ್ ನೋಡ್ರಿ, ನಾನು ನಮ್ಮ ಮಗ ಆಟ ಆಡ್ತಾ ಇದ್ದೀರಿ. ನಾನು ಹಿಂಗೆ ಪಿಚ್ ಬಿದ್ದು ಡೈರೆಕ್ಟ್ ಹೋಗಿ ಬಿಡಬೇಕು. ಅವ್ನು ಹೆಂಗೆ ಬಿದ್ದರೂ ಅವ್ನಿಗೆ ಪಾಯಿಂಟ್. ಆಲ್ರೆಡಿ ನಮ್ಮ ಮಗ ಲೀಡಿಂಗಲ್ಲಿದ್ದಾನೆ. ಒಂದು 2 ಒಂದು 1 5ಗೆ ವಿನ್ ಆದರೆ ಮಾತ್ರ. ಇವಾಗ ಯಾಕೆ ಬೀಳ್ಸಾಕ್ದೆ? ಇರ್ಕೊ, ಅಲ್ಲೇ ಐತಲ್ಲ. ಅಷ್ಟೇ ಸಾಕಾಯ್ತು ಆಟ. ಇವ್ನು ನನಗೆ ಹೊಡಿತಾವನೆ. ಆಟ ಮುಗಿಸಾಕ್ತಾ ಇದ್ದೀನಿ. ಗಾಯ್ಸ್, ಬನ್ನಿ, ಇವಾಗ ಟಿಫನ್ ಮಾಡುವ ಸಮಯ. ಹಾಂ, ಹಿರೇಗಳು ಸೀಮೆ ಇದೇನಪ್ಪ, ಸಕ್ಕರೆ ಇದ್ರೆ ಹೆಂಗೆ ಬರುತ್ತೋ ಇವನು ಹಂಗೆ ಓಡಿಸಿದ್ರೆ ಇವನಲ್ಲಿ ಇರ್ತಾನೆ. ಇನ್ನೂ ಕೋಲ್ಡ್ ಆಯ್ತಾ? ಮನೆಗೆ ಅಷ್ಟು ತಿನ್ಕೊಂಡು ಅಷ್ಟೇ ಮಾಡೋಣ ನೋಡೋಣ. ಹಾಂ,
ಆಮೇಲೆ ಇವತ್ತು ಸಂಡೆ ಗಿಫ್ಟ್ ಗಿಫ್ಟ್ ಕೊಡ್ಸಲ್ಲ ನಾನು ಇವತ್ತು, ಯಾಕ ಸುಮ್ಮನೆ ವೇಸ್ಟ್ ಕಾಸದು. ಪ್ಲೀಸ್ ತಿಂಡಿ ತಂತಿ ಸುಮ್ಮನೆ ತಗೊಂತಾನೆ 5 ರೂಪಾಯಿ ಗಿಫ್ಟ್ ಅದು. ಏನಿರಲ್ಲ, ಏನಿರುತ್ತೆ ಪೇಪರ್ ಕಾಸು ಇರುತ್ತೆ. ಪೇಪರ್ ಕಾಸು ಗೋಲೆ ಹ್ಞೂ ಅವೆಲ್ಲ ಇರುತ್ತೆ, ಇದೇನು ಬಲೂನ್ ಇರುತ್ತೆ ಅಷ್ಟೇ. ಬಲೂನ್ ಇರುತ್ತೆ. ಪ್ಲೀಸ್ 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 ಪಾಪ ಪ್ಲೀಸ್ ಪ್ಲೀಸ್ ತಿಂಡಿ ಕೊಡಿಸ್ತೀನಿ, ಪ್ಲೀಸ್ ತಿಂಡಿ ಕೊಡಿಸ್ತೀನಿ, ಸುಮ್ಮನೆ ಅವರು ತಗೊಂಡು ದ್ರಾಕ್ಷಿ, ಬ್ಲ್ಯಾಕ್ ದ್ರಾಕ್ಷಿ. ಸರಿ, ಕಳ್ಳ ನನ್ನ ಮಗ ಅವನು. ಗಾಯ್ಸ್ ಬನ್ನಿ, ಇವಾಗ ಬಂದಂಗೆ ಡೈರೆಕ್ಟ್ ಊಟ ಆ್ಯಸ್ ಯೂಶುವಲ್ ರಾಗಿ ಮುದ್ದೆಗೆ ಸಾಂಬಾರು ಚೇಂಜ್ ಇರುತ್ತಷ್ಟೇ. ಅಯ್ಯಪ್ಪ ಏನು ಮುದ್ದೆನೇ ಗೊತ್ತಾಯಿಲ್ಲ, ಬೇಳೆ ಸಾರು ಅನಿಸುತ್ತೆ. ಗಾಯ್ಸ್ ಬನ್ನಿ, ಇವಾಗ ಊಟ ಮಾಡಿ ಓಟ್ಸ್ ರೆಡಿ ಮಾಡ್ತಾಯಿದ್ದೀನಿ. ಓಟ್ಸ್ ರೆಡಿ ಮಾಡಿ ಹೋಗಿ ಮಲಗೋದಷ್ಟೆ. ನಮ್ಮ ಸಾಮ್ರಾಟ್ ಇಲ್ಲೇ ಮಲಗ್ತವನೆ ಇವತ್ತಿಂದ. ನಿನ್ನೆ ಒಂದು ದಿವಸ ಮಲಗ್ದ, ನಮ್ಮ ಅಣ್ಣ ತಿರುಪ್ತಿ ಹೋಗಿದ್ದ. ಒಂಥರ ಜನತಾ ಕರ್ಫ್ಯೂ ಕೊಟ್ಟನಲ್ಲ ನರೇಂದ್ರ ಮೋದಿ, ಒಂದು ದಿವಸ ಕೊಟ್ಟು ಫುಲ್ಲು ಸ್ಟ್ರೈಕ್ ಬಂದ್ ಮಾಡತ್ತಿನಲ್ಲ, ಹಂಗೆ ಮಾಡಾರ ನಮ್ಮ ಮನೆಗೆ. ಒಂದು ದಿವಸ ಅಂತ ಇದು ಮಲ್ಸ್ಕೊಂಡ್ರು, ಇಂಡಿಗೆ ಇಲ್ಲೇ ಮಲ್ಸ್ಕೊಂತವ್ರೆ ಅಷ್ಟೇ. ಬನ್ನಿ ಹೋಗಿ ಮಲ್ಕೊಳೋದಷ್ಟೇ. ಗಾಯ್ಸ್ ಬನ್ನಿ, ಇವತ್ತಿನ ವ್ಲಾಗ್ ನೆನ್ನೆ ವ್ಲಾಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದು ಮರ್ತೋಗಿದ್ದೀನಿ, ಬ್ರೈನ್ ಆಫ್ ಆಗ್ಬಿಟ್ಟೈತೆ. ಜಾಗಿಂಗ್ ಎಲ್ಲ ಮುಗೀತು, ಇವಾಗ ಫ್ರೀ ಎಕ್ಸಸೈಸ್ ಮಾಡೋಣ ಅಂತ ಬಂದೆ. ನಿನ್ನೆ ನೆಟ್ ಪ್ಯಾಕ್ ಬೇರೆ ಲಾಸ್ಟ್ ಡೇ ಅಪ್ಲೋಡ್ಗೆ ಇಕ್ಕಿದ್ದೀನಿ. ನನ್ನ ಅಜ್ಜನೇ ಹೊಡೆ ಲಾಸ್ಟ್ ಡೇ ಅಂದ್ಬಿಟ್ಟು ನನ್ನ ಮಗನ ಯೂಸೇ ಆಗಿಲ್ಲ ಅದು. ಆಮೇಲೆ ರಾತ್ರಿ 9:30-10 ಗಂಟೆಗೆ ನೋಡ್ಕೊಂಡಿದ್ದೀನಿ, ವೀಡಿಯೋ ಅಪ್ಲೋಡ್ ಆಗಿಲ್ಲ. ಅದಕ್ಕೆ ಸುಮ್ಮನೆ ಅದು ಇನ್ನೇನು ಮಾಡೋದು ಅಂತ, ಅದಕ್ಕೆ ಆ ವಿಡಿಯೋ ಇವತ್ತು ಅಪ್ಲೋಡ್ ಆಗುತ್ತೆ. ಇವತ್ತಿಂದು ನೆನ್ನೆದು 2 ಸೇರಿ ಒಂದೇ ವ್ಲಾಗ್ ಬಿಟ್ಬಿಡ್ತೀನಿ ಗೈಸ್. ಬನ್ನಿ ಇವಾಗ ಎಕ್ಸಸೈಸ್ ಮಾಡಬೇಕು, ಏನು ಮಾಡ್ತೀನಿ ನೋಡ್ಕೊಂಬನ್ನಿ. ಹಾಂ ಗೊತ್ತಾಯಿಲ್ಲ, ಲೈಟು ಎಲ್ಲ ಮತ್ತೆ ಶೂ ಎಲ್ಲ ನಿನ್ನೆ ತಗೊಂಬ ಅಂದ್ಬಿಟ್ಟು ಪಚಾಮುಟ್ಟಿದ್ದೆ ಬರೋಷ್ಟತ್ಕ. ಹಂಗಲ್ಲ ಲೇ, ಹಾಕೊಂಡಾಗೆ ಬರೋದು ನೋಡಿ, ಇಲ್ಲಿ ನೋಡು, ಶೂ ಹಾಕೊಂಡ್ರೆ ಬರೋದು, ಹಿಂಗೆ ಹೊಡೆದ್ರೆ ಎಲ್ಲ ಬರೋದು. ಮುಂದೆ ಬರಲ್ಲಪ್ಪ, ಹಿಂದೆನೆ ಬರೋದು ಲೈಟ್ ಇಲ್ಲಿ. ಒತ್ತದಲ್ಲ, ನಿಂಗೆ ಕಾಲಿಕ್ತಿಯಲ್ಲ ಅವಾಗ ಲೈಟ್ ಅಂಟದು. ಹಾಂ ಹಾಂ ಓಕೆ, ಕವರ್ ಹೋಯ್ತೈತಿ ಇತ್ಕೋ. ನೋಡ್ರಿ ನನ್ನ ಮಗ ಆ್ಯಕ್ಟಿಂಗ್ ಮಾಡ್ತಾವನೆ ಯಾವ ಥರ. ಎಲ್ಲಿ ಎಕ್ತಾ ಇರೋದು, ಹೇಳಿ ನನ್ನ ಮಗ ಬರಲ್ಲ ಸ್ಕೂಲ್ಗೆ ಅಂತ ಆ್ಯಕ್ಟಿಂಗ್ ಮಾಡ್ತಾವನೆ ಮಮ್ಮಿ. ಗೈಸ್ ನನ್ನ ಮಗ 5 ರೂಪಾಯಿ ಆ್ಯಕ್ಟಿಂಗ್ ಮಾಡ ಅಂತ 500 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾವನೆ. ಸ್ಕೂಲಿಗೆ ಬರಲ್ಲ ಅಂತ
ಸುಮ್ಮನೆ ಹೇಳ್ತೀನಿ ಎತ್ಕೊಂಡು ಹೋಗು ಅಂದ್ಬಿಟ್ಟು ಓಡೋಗವನೆ ಮೇಲಕ್ಕೆ. ಹಾಂ ಏಯ್ ಸಾಕು ಎತ್ಕೊಂಬನ್ನಲ್ಲ. ಹಾಂ ಕಷ್ಟಪಟ್ಟು ಎತ್ತಕೊಂಬಂದಿದ್ದೀನಿ ವಾಪಸ್ಸು. ಮಗ ನೀರು ಕುಡಿಯೋಕ್ಕಂತ ಹೋಗಿ ಅಲ್ಲೇ ಬಿದ್ದವನೆ. ಯಾಕಪ್ಪ ಕಾಲಿಡೋ ಇದು ಬೆಡ್ಶೀಟ್ ಎಲ್ಲ ಎತ್ಕೊಂಬಂದ್ಬಿಟ್ಟಿದ್ಯಾ ಕೆಳಗಡೆ? ಯಾಕ? ಹಾಂ ಏನಂತ ಡ್ಯಾಡಿ? ಮೇಲೆ ಮೊಬೈಲ್ ನೋಡ್ತೀನಂತ ನೀನು ಹೇಳ್ಬೇಕಾಯ್ತು ನಾನು ನೋಡಲ್ಲ ಅಂತ. ನೋಡಲ್ಲ ಅಂದ್ರೂ ಆಗ್ತು. ಹ್ಞೂ ಮಮ್ಮಿ ತಗೊಂಡು ಕೆಳಗಡೆ ಕೂತ್ಕೊಂತು. ಹಾಂ ಆತ ಕೆಳಗಡೆ ಮೊಬೈಲೇ ನೋಡಲ್ಲ ನೀನು? ಹಾಂ ಮೊಬೈಲ್ ನೋಡ್ತೀಯ ತಾನೆ? ಮತ್ತಿನ್ನೇನಂತೆ ಹಿಂದೆ ಹೋಗೋಣ ಟೈಮ್ ಆಯ್ತು. ಹೋಗಿ ಗಾಯ್ಸ್ ಬನ್ನಿ ಇವಾಗ ರೆಡಿಯಾಗಿ ಬಂದು ಚಟ್ಪಟ್ ಅಂತ ಓದ್ತಾ ಇರಬೇಕು. ಅವ್ರ ಅಜ್ಜಿನೇ ಬಡಿಯ ಬೆಳಗ್ಗೆ ಸಂಜೆ ಈ 2 ಟೈಮು ನಮ್ಮ ಟೈಮ್ ಹೆಂಗೆ ಬೇಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಕೆಲಸದಾಗಿದ್ದಾಗ ಮಾತ್ರ ಟೈಮೇ ಹೋಗಲ್ಲ. ಸ್ಕೂಲಾಗಿದ್ದಾಗ ಟೈಮ್ ಹೋಗ್ತಾರಿಲ್ಲ. ಇವಾಗ ಕೆಲಸದಾಗಿದ್ದಾಗ ಟೈಮ್ ಹೋಗಲ್ಲ. ಬೇಗ ಟಿಫನ್ ಮಾಡ್ಕೊಂಡು ಓಡ್ತಾ ಇರಬೇಕು. ವಿಡಿಯೋ ಬೇರೆ ನೆನ್ನೆದು ಇನ್ನೂ ಅಪ್ಲೋಡ್ ಆಗಿಲ್ಲ. ಅದು ಯಾವಾಗ ಅಪ್ಲೋಡ್ ಆಗ್ತದೋ. ನೆನ್ನೆ ಬಿಟ್ಟಿದ್ದರೆ ಮಧ್ಯರಾತ್ರಿನ ಅಪ್ಲೋಡ್ ಆಗಿರೋದು. ಇವಾಗೂ ಮಧ್ಯರಾತ್ರಿ ಅಪ್ಲೋಡ್ ಮಾಡೋ ಸಿಚುವೇಶನ್ನೇ ಬಂದಿದೆ. ಮಧ್ಯರಾತ್ರಿ ಆದರೂ ಅಪ್ಲೋಡ್ ಆಗಲಿ ಬಿಡ್ರಿ. ಇಲ್ಲ ಅಂದರೆ ಇವತ್ತು ನೆನ್ನೆದು 2 ಸೇರಿ ಒಂದು ಬ್ಲಾಗ್ ಮಾಡಿದ್ದೀನಿ. ಇಲ್ಲ 3 ದಿವಸದ ಮಾಡಿಬಿಡ್ಬೇಕಾಗ್ತದೆ. ಏನಕ್ಕೆ ರಜಾ? ರಾತ್ರಿಗೆ ಆಟ ಆಡೋಣ ಬರೀ. ಗಾಯ್ಸ್ ಬನ್ನಿ ಇವತ್ತಿನ ವ್ಲಾಗ್. ನಮ್ಮ ಚಿಂಟುನ ವಾಕಿಂಗ್ ಕರ್ಕೊಂಡೋಗಿ ಬಂದು ಇವಾಗ ನಾನು ಸೈಕ್ಲಿಂಗ್ ಓದ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಓದ್ತಾ ಇದ್ದೀನಿ ಇವತ್ತು. ಸ್ವಲ್ಪ ಕೆಲಸಗಳು ಇದು ನೀರು ತರೋದು ಅದು ಇದು ಮಾಡ್ಕೊಂಡು. ನಮ್ಮ ಮಗನ ಇದ್ದೆ ಆಲ್ರೆಡಿ ಹೋಮ್ವರ್ಕ್ ಬರೀತಾವನೆ. ನನ್ನ ಮಗ ನೆನ್ನೆ ಬರೀದಿರ ಇವತ್ತು ಬರೀತಾವನೆ. ಹಾಂ ಬನ್ನಿ ಗ್ರೌಂಡ್ಗೆ ಹೋಗಿ ಸಿಗ್ತೀನಿ. ಶೂ ಹಾಕೋಣ ಬಿಡಿ. ಶೂ ಹಾಕೊಂಡ ಯಾಕೆ ಹೊಡೆಯೋದು ನನ್ನ? ನನ್ನ ಮಗ ಶೂ ಹಾಕೊಂತಾರ ನೋಡ್ರಿ. ಉಲ್ಟಾ ಮಲ್ಸ್ಕೊಂಡು ಶೂ ಹಾಕೋಣದು ಇವನು. ಹಿಂಗಾಗ್ದೆ ಇವಾಗ ಶೂ ಇತ್ಕೊಂಡು ಅದು ಹಂಗಾಗ್ದೆ. ಹಾಂ ಯಾಕೆ ಆ ಥರ ಹಾಕೋಣ ಶೂ ನೀನು? ಹಾಂ ಕೊಬ್ಬು ಶೋಕಿ ನೋಡ್ರಿ ಅವನು. ಶೋಕಿಗಳಲ್ಲಿ ನೋಡ್ರಿ ಅವನು. ಹೇಯಪ್ಪ ತಡ ಬ್ಯಾಗ್ ಎತ್ಕೊಂಬರ್ತೀನಿ. ತಡಿ ಬಿಡು, ನೀಟಾಗಿ ಎದೊಳ್ತೀನಿ. ಫಸ್ಟ್ ಎದೊಳೋ ಗಂಟೆ ಇರುವ ಹೋಗಿ ಅಮ್ಮೋ ಬಾಯ್. ಗಾಯ್ಸ್ ಬನ್ನಿ ಇವಾಗ ರೆಡಿಯಾಗಿ ಬಂದು ಬ್ರೇಕ್ಫಾಸ್ಟ್ ಮಾಡುವ ಸಮಯ. ಓಟ್ಸು ನಮ್ಮ ಮನೆಗೆ ದೋಸೆ ಮಾಡಿದ್ರೆ ನಮಗೆ ಆ್ಯಸ್ ಯೂಶ್ವಲ್ ಓಟ್ಸ್ ತಿನ್ಕೊಂಡು ಹೊರಡೋದು ಅಷ್ಟೇ ಗೈಸ್.
ಅಪ್ಪ ಮಿಕ್ಸಪ್ ವ್ಲಾಗ್ ಬಿಟ್ಟೋಗಿ ಇವಾಗ ಎಲ್ಲ ಡೈಲಿ ಇದೇ ಇರ್ತದೇನೋ ಅಷ್ಟು ತುಂಬ ಇದೇ ಬಂದಿರುತ್ತೆ. ಎದ್ದೊಳ ಮಗನ ಕರ್ಕೊಂಡೋಗೋ ಬಾ, ತಿನ್ನು, ಕೆಲ್ಸಕ್ಕೆ ಹೋಗೋ ಬಾ, ತಿನ್ನು, ಮಾಡ್ಕೊ, ಇಷ್ಟೇ. ಗಾಯ್ಸ್ ಬನ್ನಿ ಇವಾಗ ಮನೆಗೆ ಬಂದು ಊಟ ಮುದ್ದೆ ಹಿಡಿ ನೋಡಿ ಗಾಯ್ಸ್ ಹೆಂಗಿತ್ತು ಗೊತ್ತಾ. ಆವಾಗ ನಮ್ಮದು ಮನೆ ಸ್ವಲ್ಪ ಚಿಕ್ಕದಾಗಿತ್ತ. ಅವಾಗ ಮನೆಗೆ ಬಂದರೆ ಊಟ ಬಡಿಸ್ತಾಯಿದ್ರು, ಏನಪ್ಪ ಅಂತ ವಿಚಾರಿಸ್ಕೊಂತಾಯಿದ್ರು. ಇವಾಗ ಈ ಮನೆಗೆ ಬನ್ನಿ ಎಲ್ಲ ನೋಡ್ರಿ ಎಲ್ಲ ಅವ್ರ ರೂಮ್ಗಳಿಗೆ ಹೋಗಿ ಬಾಗ್ಲು ಹಾಕೊಂಬಿಡ್ತಾರೆ. ಊಟ ಇಕ್ಕಮ್ಮ ಅಂದ್ರೂ ಅಲ್ಲೇ ಐತೆ ಇಕ್ಕ ಅಂತಾರೆ. ಏನು ಮಾಡೋಣ, ನಾನು ಅನ್ಕೊಂತೀನಿ ಯಾವಾಗ ಒಂದು ದೊಡ್ಡ ಮನೆಗಿರೋರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ. ಇವಾಗ ನಾವು ಬಂದಾಗ ಗೊತ್ತಾಗ್ತೈತೆ. ಏ ರುಕ್ರೆ ಕ್ಯೂರೆ ಯಾಕೆ ಮೊಟ್ಟೆಗಳೆಲ್ಲ ಹಿಂಗೆ ಅವೆ ಯಾಕ? 50 ಡೇಸ್ ಆಗಿರೋ ಕಾರಣ ಮೊಟ್ಟೆ ಮಾಡವ್ರೆ. ಇನ್ನು ಮೇಲೆಗಡೆ ಕಿಚನ್ ರೆಡಿ ಆಗಿಲ್ಲ, ಅದಕ್ಕೆ ನಾನ್ ವೆಜ್ ಮಾಡಿಲ್ಲ, ಬರೀ ಮೊಟ್ಟೆ ಮಾಡಿದ್ದಾರೆ. ಮೊಟ್ಟೆ ಸಾಂಬಾರು ಮುದ್ದೆ. ಏನದು? ಗಾಯ್ಸ್ ಬನ್ನಿ ಇವಾಗ ಊಟ ಎಲ್ಲ ಮುಗಿಸಿ ಓಟ್ಸ್ ರೆಡಿ ಮಾಡ್ತಾಯಿದ್ದೀರಿ. ನನ್ನ ಮಗ ನೋಡ್ರಿ ಪ್ರೋಟೀನ್ನ ಯಾವ ಥರ ಡೀಲ್ ಮಾಡ್ತಾವನೆ, ಯಾವುದೋ ಹುಣ್ಸೆಹಣ್ಣು ಇದ್ರಾಗ. ಅಷ್ಟೇ ಗಾಯ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.